ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಂತ್ರ. ನಾವು ಒಗ್ಗಟ್ಟಿರಲಿಲ್ಲ ಅಂದ್ರೆ ಇಷ್ಟು ಜನರಿಗೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು ಈಗೇನೋ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿದ ಮೇಲೆ ಸ್ವಲ್ಪ ಬ್ಯಾಂಕ್ ಅವರು ಸ್ವಲ್ಪ ಸರಳತೆಯನ್ನು ವಹಿಸಿದ್ದಾರೆ. ಅದು ಬಿಟ್ಟರೆ ಇವತ್ತು ನಮ್ಮ ಸಹಕಾರ ಬ್ಯಾಂಕ್ಗಳು, ಪಟ್ಟಣ ಬ್ಯಾಂಕ್ಗಳು, ಇಂತಹ ಬ್ಯಾಂಕ್ಗಳು, ನಮ್ಮ ಪತ್ತಿನ ಬ್ಯಾಂಕ್ಗಳು ರೈತರಿಗೆ ಜಾಸ್ತಿ ಸಹಾಯ ಮಾಡುವುದು. ಆದ್ರೂ ಕೂಡ ಎಲ್ಲ ವರ್ಗದವ್ರಿಗೆ, ವರ್ತಕರಿಗೆ, ಬೇರೆಯವರಿಗೆ ಮನೆಯಿಂದ ಹಿಡಿದು ಹಳ್ಳಿಗಳೆಲ್ಲ ಕೂಡ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಬದುಕನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಿರಿಯ ನಾಯಕರುಗಳಂತ SR ಪಾಟೀಲ್ಗಳಿಂದ ಹಿಡಿದು ಶಿವಾನಂದ ಪಾಟೀಲ್ ಅವರು, ಅಜಯ್ ಕುಮಾರ್ ಸಂದಾಯ್ತು, ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೌದಿಯವರು, ನಿರಾಣಿಯವರು ಎಲ್ಲ ಕೂಡ ವೇದಿಕೆ ಇರುವಂತಹ ಎಲ್ಲ ನಮ್ಮ ನಾಯಕರುಗಳು ಸಹಕಾರ ಕ್ಷೇತ್ರಕ್ಕೆ ಬಹಳ ದೊಡ್ಡ ಬುನಾದಿಯನ್ನು ಹಾಕಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕ್ಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾ ಇರೋದು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಹಕಾರಿ ತತ್ವ ಜನರ ಬದುಕಿಗೆ ಒಂದು ಭಾಗ ಆಗಬೇಕು ಅನ್ನೋ ದೃಷ್ಟಿಯಿಂದ, ಇದನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಅವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಮತ್ತು ಹಳ್ಳಿಗೊಂದು ಶಾಲೆ, ಒಂದು ಸೊಸೈಟಿ, ಒಂದು ಪಂಚಾಯತ್ ಇವೆಲ್ಲ ಕೂಡ ಇದ್ದಾಗ ಮಾತ್ರ ಹಳ್ಳಿ ಬದುಕಲಿಕ್ಕೆ ಸಾಧ್ಯ ಆದದನ್ನ ಈ ಸಂದರ್ಭದಲ್ಲಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಈ ಸಹಕಾರ ಕ್ಷೇತ್ರದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೀವು ತಂದಿದ್ದು ನಾನು ಮತ್ತು ಸಿದ್ದರಾಮಯ್ಯನವರು ಮತ್ತು ಎಲ್ಲ ನಮ್ಮ ನಾಯಕರು ಒಟ್ಟಿಗೆ ಸೇರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸವಿಡಿ ಒಂದು ಶುದ್ಧವಾದಂತಹ ರಾಜಕಾರಣವನ್ನು ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೇವೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡಿ ಅಂತ ಹೇಳಿ ಮನವಿಯನ್ನು ನಾವು ಮಾಡ್ತೇವೆ. ಇವತ್ತು 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಬೇರೆ ಪಕ್ಷದವರು ಟೀಕೆ ಮಾಡಿದ್ರು, ಇದು ಸಾಧ್ಯನ ಅಂತ. ನಮಗೆ 52,000 ಕೋಟಿ ರೂಪಾಯಿ ಇವತ್ತು ಹಣ ಕೊಡ್ತಾ ಇದ್ದೇವೆ. ಪಕ್ಷ ಬೇರೆ, ಜಾತಿ ಧರ್ಮ ಇಲ್ಲ. ಇವತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಇವತ್ತು ನೇರವಾಗಿ ವಿದ್ಯುತ್ ಶಕ್ತಿ ಯೋಜನೆಯಲ್ಲಿ ನನ್ನ ತಾಯಂದಿರ ಪ್ರಯಾಸ 2,000 ರೂಪಾಯಿ ಮನೆ ಬಾಗಿಲಿಗೆ, ಯುವಕರಿಗೆ ಉದ್ಯೋಗ ನಿಧಿ, ಹೀಗೆ ಅನ್ನಭಾಗ್ಯ. ಇವತ್ತೇನು ತೀರ್ಮಾನ ಮಾಡಿದ್ದೇವೆ, ಮನುಷ್ಯನ ಕುಟುಂಬ ಎಲ್ಲ ಕೂಡ ಬೆಳೆಯಲಿಕ್ಕೆ, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಜನೆಗಳನ್ನು ತಂದಿದ್ದೇವೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಒಂದು ಹೆಣ್ಮಗಳು ಆ ಗಂಡನಿಗೆ 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಹಣವನ್ನ ಬ್ಯಾಂಕಿಗೆ ಕಟ್ಟಿ ಆ ಒಂದು ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ತೆಗೆದುಕೊಂಡಂತಹ ಇತಿಹಾಸ ಇದೆ, ಲೈಬ್ರರಿ ಮಾಡಿದಂತಹ ಇತಿಹಾಸ ಇದೆ, ಆ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡಂತಹ ಒಂದು ಇತಿಹಾಸ ಇದೆ. ಹಂಗೆ 1,22,00,000 ಮಹಿಳೆಯರು ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸಹಕಾರಿಯಾಗಿದೆ. ಇವತ್ತು ಮೊನ್ನೆ ನಿಮ್ಮ ಬಾಗಲಕೋಟೆ ಮತ್ತು ಈ ಉತ್ತರ ಕರ್ನಾಟಕದಿಂದ, ಬೆಳಗಾವಿಯಿಂದ ನನ್ನ ತಾಯಂದಿರೆಲ್ಲ ಬೆಂಗಳೂರು ಬಂದು ರೊಟ್ಟಿ ಎತ್ಕೊಂಡೋಗಿ ಮಾರಿ ತಿಂಗಳಿಗೆ 20,000ಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಇದೀವಿ ಅಂತ ಹೇಳಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಹಂಗೆ ಇವತ್ತು ನಮ್ಮ 5 ಗ್ಯಾರಂಟಿಯಿಂದ ಇವತ್ತು ಜನರಿಗೆ ಅನುಕೂಲ ಆಗಿದೆ. ಇವತ್ತು ನನಗೆ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷ 2 ಸೇರಿ ಬೆಂಗಳೂರು ನಗರ ಮತ್ತು ನಾನೇ ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ. ಏಕೆಂದ್ರೆ ನಮ್ಮ ನೀರು ನಮ್ಮ ಹಕ್ಕು, ಈ ಹೋರಾಟ ಪ್ರಾರಂಭವನ್ನು ನಾನು ಮಾಡ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ನಿಮ್ಮ ಏನು ಒಂದು ಕೃಷ್ಣಾ ಜಲ ನಿಗಮಕ್ಕೆ ಒಂದು ಸ್ಥಾಪನೆಯನ್ನ
ಆಲ್ಮಟ್ಟಿ ಡ್ಯಾಂಗೆ ಅಡಿಪಾಯವನ್ನು ಹಾಕಿ ಅವತ್ತು ಪ್ರಾರಂಭ ಮಾಡೋದು. 526 ಕಡೆಗೆ ಹೆಚ್ಚಬೇಕು ಅಂತೇಳಿ ಇವತ್ತು ಅವತ್ತಿನ ಕಾಲದಲ್ಲಿ ನಿರ್ಧಾರ ಆಯಿತು. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ನಮ್ಮ ಎಲ್ಲ ಶಾಸಕರು, ಜೆ.ಟಿ. ಪಾಟೀಲ್ರು, ಕಲೋತಿಯವರು, ನಮ್ಮ ಸೌದಿಯವರು, ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಜಿಲ್ಲೆಗೆಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು, ಇವತ್ತು ನಮ್ಮ ಎಲ್ಲ ಮಂತ್ರಿಗಳು, ಶಿವನಾಥ್ ಪಾಟೀಲ್ ಇರ್ಬೋದು, ತಿಮ್ಮಾಪುರ್ ಇವರೆಲ್ಲ ಸೇರಿ ನಮ್ಮ ಬಿಜೆಪಿ ಶಾಸಕರು ಕೂಡ ಬಂದಿದ್ರು. ನಾನು ಮುಖ್ಯಮಂತ್ರಿಗಳ ಕರೆದು ಅವ್ರ ಮೇಲೆ ಗಲಾಟೆ ಮಾಡಿದೆ. ಕೆಲವರೆಲ್ಲ ಬ್ಯಾಂಕ್ ಅವ್ರ ಜೊತೆ, ಬ್ಯಾಂಕ್ ಎಲ್ಲ ಲಾಯರ್ಗಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅದು ಹೆಚ್ಚು ಹಣವನ್ನ ಕೊಡ್ಲಿಕ್ಕೆ ಆದೇಶಗಳನ್ನ ಮಾಡಿದ್ದಾರೆ. ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿಗಿಂತ ಹೆಚ್ಚಿಗೆ ಹಣ ಬೇಕು ಅಂತ ನಾನು ನಿಯಂತ್ರಣ ಮಾಡಿದ್ದೇನೆ. ಕನ್ಸರ್ಟ್ ಅಕ್ವಿಷನ್ ಮಾಡಲಿಕ್ಕೆ ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿ 524ವರೆಗೂ ಕೂಡ ಈಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆದಷ್ಟು ಜಲ್ದಿ 524ವರೆಗೂ ಏರಿಸಿ ಎಲ್ಲ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆಗಲೇ ಏನು ನಮಗೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿದೆ, ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಈ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಅಂತ ಕೂಡ ಅರ್ಥ ಆಗಿದೆ. ಸೊ ನೀರು ಸಮುದ್ರಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು. ನಮ್ಮ ರೈತರ ಬದುಕನ್ನು ಹೆಚ್ಚಿಸಬೇಕು, ಆರ್ಥಿಕವಾಗಿ ಹೆಚ್ಚಿಗೆ ಆಗಬೇಕು, ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ನೀರಾವರಿ ಇಲಾಖೆಗೆ 22,000 ಕೋಟಿ ರೂಪಾಯಿನ ನಿಗದಿ ಮಾಡಿದೆ. ಆದರೆ ನಮ್ಮ ಮ್ಯಾನಿಫೆಸ್ಟೋ 5 ವರ್ಷಕ್ಕೆ 2 ಕೋಟಿ ರೂಪಾಯಿ 2 ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನ ಪ್ರತಿ ವರ್ಷ 40,000 ಕೋಟಿ ಕೊಡಕ್ಕೆ ಆಗಲಿಲ್ಲ. ಆದರೆ ಮುಂದಕ್ಕೆ ಯಾವ ರೀತಿ ಮಾಡಬಹುದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ. ಸೊ ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಅನೇಕ ಹೊಸ ಯೋಜನೆಗಳನ್ನ ಈಗಾಗಲೇ ನಾವು ಸಿದ್ಧತೆಯನ್ನ ಕೂಡ ಮಾಡಿಕೊಂಡು ಕೆಲಸ ಕೂಡ ನಡೀತಾ ಇದೆ. ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಆನಂದ್ ನಾಮೇಗೌಡರು ಅವರು ಕೂಡ ನಮ್ಮ ಬಂದು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಟಗುಬ್ಬಿ ಏತ ನೀರಾವರಿ ಯೋಜನೆಗೆ 216 ಕೋಟಿ ರೂಪಾಯಿ ಕೋಟಿಗಳನ್ನ ಈಗಾಗಲೇ ಆಡಳಿತ ಅನುಮೋದನೆಯನ್ನ ನೀಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದಲ್ಲದೆ ವೆಂಕಟೇಶ್ವರ ಏತ ನೀರಾವರಿ ಯೋಜನೆಗೆ 60 ಕೋಟಿಗಳು ಮತ್ತು ಮುಳುಗೇರಿ ಹಲಗಡೆ ಏತ ನೀರಾವರಿ ಯೋಜನೆಗೆ 197 ಕೋಟಿಗಳು. ಇದು ಕೂಡ ಈಗಾಗಲೇ ಅನುದಾನದೊಂದಿಗೆ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ. ಹತ್ತಣಿಯಲ್ಲಿ ನಮ್ಮ ಸೌದಿ ಮುಖಂಡಿದ್ದಾರೆ, ಅವರೊಂದು ಲಾಟರಿ ಹೊಡೆದ್ಬಿಟ್ರು. ನಮ್ಮ ಪಕ್ಷಕ್ಕೆ ಬಂದು MLA ಆಗಿ ಈಗ ನಮ್ಮ ನಾಯಕರಾಗಿ ಈಗ 1,480 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಅವರ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಸುಮಾರು 9,950 ಹೆಕ್ಟೇರ್ ಈ ನೀರಾವರಿಯನ್ನ ಸೌಲಭ್ಯದ ವ್ಯವಸ್ಥೆಗೆ ಈಗಾಗಲೇ ಆಗಿದೆ. ಇದಾದ್ರೆ ಇಬ್ಬರಿಗೆ ಬ್ಯಾರೇಜ್ ಕೆಳಭಾಗದಲ್ಲಿ 60 ಕೋಟಿ ರೂಪಾಯಿ ಬ್ರಿಡ್ಜ್ ಕಾಮಗಾರಿಯನ್ನು ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ. ಹಿಂಗೆ ಇವತ್ತು ನೀರಾವರಿಗೆ ನಾವು ಅತಿ ಹೆಚ್ಚು ನೀರನ್ನು ನಾವು ಕೊಡ್ತಾ ಇದ್ದೇವೆ. ಏನೋ ಇವತ್ತು ಎತ್ತನಾಡು ಮತ್ತು ಅನೇಕ ವಿದ್ಯುತ್ ಶಕ್ತಿ ಯೋಜನೆ ಇವೆಲ್ಲ ಕೂಡ ಬಂದಿರೋದ್ರಿಂದ ರೈತರು ಕೂಡ ಒಳ್ಳೆ ದುಡ್ಡು ಸಿಗ್ತಾ ಇದೆ. ಆದರೆ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನೀವೆಲ್ಲ ಕಾರ್ಯಕ್ರಮವನ್ನ ನೀವು ರೂಪಿಸಬೇಕು. ಈ ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹುಶಃ ಇಡೀ ರಾಜ್ಯದ ಇತಿಹಾಸದಲ್ಲಿ 4 ಲಕ್ಷ ಕೋಟಿಗಳಿಗೂ ಹೆಚ್ಚು ಕೋಟಿ ಒಂದು ದಾಖಲೆ ಬಜೆಟ್ ಅನ್ನ ನಾವು ಮಂಡಿಸಿದ್ದೇವೆ. ಬಹುಶಃ ಇತಿಹಾಸಕ್ಕೆ ಒಂದು ದೊಡ್ಡ ಪುಟಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸುಮಾರು 16 ಬಜೆಟ್ ಅನ್ನು ಮಂಡಿಸಿ ಇವತ್ತು ಸೇರಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಬಳಸಿಕೊಂಡು ಹೆಮ್ಮರವಾಗಿ ಎಲ್ಲ ವರ್ಗದ ಜನರಿಗೆ
ಒಂದು ವಿಶ್ವಾಸ ಇರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಜಾತಿ ಮೇಲೆ ರಾಜಕಾರಣ ನಾವು ಮಾಡೋದಿಲ್ಲ, ನೀತಿ ಮೇಲೆ ನಾವು ರಾಜಕಾರಣ ಮಾಡ್ತೀವಿ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಈ ಒಂದು ಸಹಕಾರ ತತ್ವ ಏನಿದೆ, ಈ ಒಂದು ಸರ್ವರಿಗೂ ಸಮಬಾಳು ಏನಿದೆ, ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ಮೂಲ ಸಿದ್ಧಾಂತ. ಈ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು, ಸಂವಿಧಾನದಲ್ಲಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ವೇದಿಕೆಯಲ್ಲಿ ನಮ್ಮ SR ಪಾಟೀಲ್ ಅವರು ಇದ್ದು ಬಹಳ ಹಿರಿಯ ನಾಯಕರು ಈ ಪಕ್ಷಕ್ಕೆ, ಅವರು ಮತ್ತು ನಮ್ಮ 2 ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ, ಅಜಯ್ ಮತ್ತು ನಮ್ಮ ಮಂತ್ರಿಗಳು ಶಿವಾನಂದ್ ಅವರು. ಇವರು ಕೂಡ ಈ ಭಾಗದಲ್ಲಿ ಸರ್ಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಹೆಚ್ಚು ಜನರಿಗೆ ಶಕ್ತಿಯನ್ನು ಕೊಟ್ಕೊಂಡು ಇವತ್ತು ಜನರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅದರಿಂದ ಈ ಸೇವೆಯನ್ನ ಮಾಡ್ತಾ ಇದ್ದ ಎಲ್ಲ ನಾಯಕರುಗಳನ್ನ ಸ್ಮರಿಸಿಕೊಳ್ಬೇಕಾದ ನಮ್ಮೆಲ್ಲರ ಕರ್ತವ್ಯ. ಅದರಿಂದ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ, ನನಗೆ ಆತ್ಮವಿಶ್ವಾಸ ಇದೆ. ಇವತ್ತು ನೀವೆಲ್ಲ ನಾವು ದುಡಿತಾ ಇರುವಂತಹ ಮಾರ್ಗದರ್ಶನ ಗಮನದಲ್ಲಿಟ್ಕೊಂಡು ಮತ್ತೆ 2028ಕ್ಕೆ ಮತ್ತೆ ನಮಗೆ ಆಶೀರ್ವಾದ ಕೊಟ್ಟು ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ತಾವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಪರಿಶುದ್ಧವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ನಮ್ಮ ಸರ್ಕಾರ ಬಂದಿದೆ. ಶ್ರೀಗಳೆಲ್ಲ ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಸದಸ್ಯರಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ, ಇವತ್ತು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ನಾವು ಭಾಷಣ ಮಾಡಲಿಕ್ಕೆ ಬಂದದ್ದಲ್ಲ. ನಿಮ್ಮ ಜೊತೆ ಬಾಗಲಕೋಟೆ ಮಹಾಜನತೆಯಿಂದಲೇ ಈ ಬ್ಯಾಂಕಿನ ಎಲ್ಲ ಸದಸ್ಯರಿದ್ದರೆ ನಾನು ಕೂಡ ಈ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಬಂಧುಗಳೇ, ಇವತ್ತು ತಾವೆಲ್ಲ ಈ ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು, ಈ ಬ್ಯಾಂಕ್ ಅನ್ನು ಉಳಿಸಬೇಕು. ಇಡೀ ನಮ್ಮ ಬದುಕಿನಲ್ಲಿ ಸಹಕಾರ ತತ್ವದಲ್ಲಿ ನಾವೆಲ್ಲ ಬೆಳಿಬೇಕು. ಕುಟುಂಬದಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಈ ಸಹಕಾರ ಕ್ಷೇತ್ರ ಬಹಳ ಮುಖ್ಯ. 1940ರಿಂದ ಏನು ಹಿರಿಯರು ಇಲ್ಲಿವರೆಗೂ ಕೂಡ ಈ ಬ್ಯಾಂಕ್ ಅನ್ನ ನಡೆಸ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಶುದ್ಧವಾದಂತಹ ಆಡಳಿತ ಇದ್ರೆ, ಮಾರ್ಗದರ್ಶನ ಇದ್ರೆ, ಈ ನ್ಯಾಯಕತ್ವ ಇದ್ರೆ ಮಾತ್ರ ಇಷ್ಟು ದೊಡ್ಡದಾಗಿ